ಆತ್ಮೀಯ ವಿದ್ಯಾರ್ಥಿಗಳೇ, ಶಿಕ್ಷಣ ಇಲಾಖೆ ಈಗಾಗಲೇ ಒಟ್ಟು 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು 2 ಪೂರ್ವಸಿದ್ಧತಾ ಪರೀಕ್ಷೆಯನ್ನು ನಡೆಸಲಾಗಿದೆ. ಒಟ್ಟು 5 ಪ್ರಶ್ನೆ ಪತ್ರಿಕೆಗಳನ್ನು ಕಲೆ ಹಾಕಿ ತಮಗೆ 42 ಅಂಕಕ್ಕೆ ಸಂಬಂಧಿಸಿದಂತೆ ಉತ್ತರವನ್ನು ಇದರಲ್ಲಿ ನೀಡಲಾಗಿದೆ. ಆದ ಕಾರಣ ಇದುವರೆಗೂ ಯಾವ ವಿದ್ಯಾರ್ಥಿಗಳು ಅರ್ಥಶಾಸ್ತ್ರ ವಿಷಯವನ್ನು ಓದಿಲ್ಲ ಆ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ಮಾದರಿಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವ ಪ್ರಶ್ನೆಗಳು ಈ ಹಿಂದೆ ಎಷ್ಟು ಬಾರಿ ಈ ಪ್ರಶ್ನೆಗಳು ಪದೇ ಕೇಳಲ್ಪಟ್ಟಿವೆ ಎಂಬುದನ್ನು ಸಹ ವಿವರವಾಗಿ ಇಶ್ವಿಯನ್ನು ಇದರಲ್ಲಿ ಪ್ರಸ್ತುತಪಡಿಸಲಾಗಿದೆ. ಆದ ಕಾರಣ ಎಲ್ಲರೂ ಇದನ್ನು ಸದುಪಯೋಗ ಪಡೆದುಕೊಳ್ಳಿ. ಜೊತೆಗೆ 5 ಮಾದರಿ ಪ್ರಶ್ನೆ ಪತ್ರಿಕೆಗಳು ಒಂದೊಂದು ರೀತಿಯಾಗಿ ಒಂದೊಂದು ಭಾಗವಾಗಿ ಅವುಗಳನ್ನು ಹಾಕಲಾಗುತ್ತದೆ. ಅವುಗಳನ್ನು ತಾವು ವೀಕ್ಷಣೆ ಮಾಡಿ ಅಂಕವನ್ನು ಪಡೆದುಕೊಳ್ಳಿ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 1 ನೋಡೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯ ತುಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತದೆ. ಉತ್ತರ ಶ್ರೇಣಿಗಳಲ್ಲಿ ಕಾಬಾ ಡಗ್ಲಾಸ್ ಉತ್ಪಾದನಾ ಬಿಂಬಕ. ಉತ್ತರ Q = x1a ಅಲ್ಪವಿರಾಮ x2b (ಕ್ಲೋಸ್). ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ರೂ. 20ರಂತೆ 40 ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ. ಮಾರಾಟಗಾರನ ಒಟ್ಟು ಆದಾಯವು ಉತ್ತರ 800 ಆಗಿರುತ್ತದೆ. RBI ನೇರವಾಗಿ ಇದರೊಂದಿಗೆ ವ್ಯವಹರಿಸುವುದಿಲ್ಲ. ಉತ್ತರ ಜನಸಾಮಾನ್ಯರೊಂದಿಗೆ. ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ. ಉತ್ತರ ಹೂಡಿಕೆ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಉತ್ತರ ಮಿಶ್ರ ಆರ್ಥಿಕತೆಗಳಾಗಿವೆ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್. ಉತ್ತರ ತುಷ್ಟಿಗುಣ. ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸದೆ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದೆ. ಉತ್ತರ ಕೂಲಿ ದರ. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ. ಉತ್ತರ ಮೌಲ್ಯವರ್ಧನೆ. ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಎಂದು ಕರೆಯುತ್ತೇವೆ. ಉತ್ತರ ಕುಗ್ಗುವಿಕೆ. ಹೊಂದಿಸಿ ಬರೆಯಿರಿ. ಪೂರಕ ಸರಕುಗಳು. ಉತ್ತರ ಪೆನ್ನು ಮತ್ತು ಶಾಹಿ. ಪೈ = TR - TC. ಗೃಹ ಕೃತ್ಯ ಹಣರಹಿತ ವಿನಿಮಯ. ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ C+I+CY. ನಿರ್ವಾಳ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ. ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ. ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆಯನ್ನು ವಿವರಿಸುವ ನಿಯಮವನ್ನು ತಿಳಿಸಿ. ಉತ್ತರ ಬದಲಾಗುವ ಪರಿಮಾಣಗಳ ನಿಯಮ. ಪೂರೈಕೆ ಎಂದರೇನು? ಉತ್ತರ ನೀಡಲಾದ ಬೆಲೆ, ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಉದ್ಯಮ ಘಟಕಗಳು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಎನ್ನುತ್ತೇವೆ. ಅಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ. ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ಹಣದ ಚಲಾವಣೆಯ ವೇಗ ಎಂದರೇನು? ನಿರ್ದಿಷ್ಟ ಸಮಯದಲ್ಲಿ ಹಣದ ಒಂದು ಘಟಕವು ಎಷ್ಟು ಬಾರಿ ಕೈಗಳನ್ನು ಬದಲಾಯಿಸುತ್ತದೆ ಎನ್ನುವುದನ್ನು ಹಣದ ಚಲಾವಣೆಯ ವೇಗ ಎನ್ನುತ್ತಾರೆ. ಸಾರ್ವಜನಿಕ ಉತ್ಪಾದನೆ ಅರ್ಥ ತಿಳಿಸಿ. ಉತ್ತರ ಸರಕುಗಳು ನೇರವಾಗಿ ಸರ್ಕಾರದಿಂದ ಉತ್ಪಾದಿಸಲ್ಪಡುವುದನ್ನು ಸಾರ್ವಜನಿಕ ಉತ್ಪಾದನೆ ಎನ್ನುತ್ತಾರೆ. ಯಾವುದಾದರೂ 6 ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿ. ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ದೇಶವೊಂದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ಎನ್ನಲಾಗುತ್ತದೆ. ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ. ಉತ್ತರ ಸರಕಿನ ಬೆಲೆ, ಇತರ ಸರಕುಗಳ ಬೆಲೆ, ಅನುಭೋಗಿಯ ಆದಾಯ, ಅನುಭೋಗಿಯ ಅಭಿರುಚಿ ಹಾಗೂ ಆದ್ಯತೆಗಳು. ಯಾವುದಾದರೂ 2 ಅಲ್ಪಾವಧಿಯ ವೆಚ್ಚಗಳನ್ನು ಹೆಸರಿಸಿ. ಒಟ್ಟು ಸ್ಥಿರ ವೆಚ್ಚ TFC, ಒಟ್ಟು ಬದಲಾಗುವ ವೆಚ್ಚ TVC, ಒಟ್ಟು ವೆಚ್ಚ TC. ಅಲ್ಪಾವಧಿ ಸರಾಸರಿ ಸ್ಥಿರ ವೆಚ್ಚ AFC, ಅಲ್ಪಾವಧಿ ಸರಾಸರಿ ಬದಲಾಗುವ ವೆಚ್ಚ AVC, ಅಲ್ಪಾವಧಿ ಸರಾಸರಿ ವೆಚ್ಚ AVC, ಸೀಮಾಂತ ವೆಚ್ಚ MC. ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ. ಉತ್ತರ ಅಲ್ಪಾವಧಿಯಲ್ಲಿ SMC ರೇಖೆಯು AVC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ ಮತ್ತು ಛೇದನಾ ಬಿಂದುವೇ ಸ್ಥಗಿತತೆಯ ಬಿಂದು. ಸ್ಥಗಿತತೆಯ ಬಿಂದುವಿನ ಕೆಳಗಿನ ಬೆಲೆಯಲ್ಲಿ ಉತ್ಪನ್ನ ಶೂನ್ಯವಾಗಿರುತ್ತದೆ.
4 ಉತ್ಪಾದನಾಂಗಗಳಾವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ. ಉತ್ತರ: ಭೂಮಿ ಗೇಣಿ, ಶ್ರಮ ಕೂಲಿ, ಬಂಡವಾಳ ಬಡ್ಡಿ, ಸಂಘಟನೆ ಲಾಭ. ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತದ ಅರ್ಥ ನೀಡಿ. ಉತ್ತರ: ಮಾರಾಟದಲ್ಲಿ ಅನಿರೀಕ್ಷಿತ ಇಳಿಕೆ ಸಂಭವಿಸಿದರೆ ಉದ್ಯಮ ಘಟಕದಲ್ಲಿ ಮಾರಾಟ ಮಾಡದೆ ಉಳಿದ ದಾಸ್ತಾನನ್ನು ಯೋಜಿತವಲ್ಲದ ತಪಶೀಲು ಪಟ್ಟಿಗಳ ಶೇಖರಣೆ ಎನ್ನುತ್ತಾರೆ. ಮಾರಾಟದಲ್ಲಿ ಅನಿರೀಕ್ಷಿತ ಏರಿಕೆಯುಂಟಾಗುವ ತಪಶೀಲು ಪಟ್ಟಿಯ ಕುಸಿತವನ್ನು ಯೋಜಿತವಲ್ಲದ ತಪಶೀಲು ಪಟ್ಟಿಯ ಕುಸಿತ ಎನ್ನುತ್ತಾರೆ. ಸೀಮಾಂತ ಉಳಿತಾಯ ಪ್ರವೃತ್ತಿ ಎಂಪಿಎಸ್ ಮತ್ತು ಸರಾಸರಿ ಉಳಿತಾಯ ಪ್ರವೃತ್ತಿ ಎಪಿಎಸ್ಗಳ ಅರ್ಥವನ್ನು ನೀಡಿ. ಉತ್ತರ: ಸೀಮಾಂತ ಉಳಿತಾಯ ಪ್ರವೃತ್ತಿ ಎಂಪಿಎಸ್ ಆದಾಯದ ಪ್ರತಿ ಘಟಕದಲ್ಲಾಗುವ ಬದಲಾವಣೆಯೊಂದಿಗೆ ಉಳಿತಾಯದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉಳಿತಾಯ ಪ್ರವೃತ್ತಿ ಎನ್ನುತ್ತಾರೆ. ಇದನ್ನು ಎಸ್ ಎಂದು ಸಂಕೇತಿಸಲಾಗುತ್ತದೆ. ಎಸ್ ತ್ರಿಭುಜ ಎಸ್ ತ್ರಿಭುಜ ವೈ ಆಗಿರುತ್ತದೆ. ಸರಾಸರಿ ಉಳಿತಾಯ ಪ್ರವೃತ್ತಿ ಎಪಿಎಸ್ ಆದಾಯದ ಪ್ರತಿ ಘಟಕದ ಉಳಿತಾಯವನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಎನ್ನುತ್ತಾರೆ. ಎಪಿಎಸ್ ಎಸ್ ವೈ. ಯೋಜನಾ ಕಂದಾಯ ವೆಚ್ಚದ ಭಾಗಗಳನ್ನು ಹೆಸರಿಸಿ. ಕೇಂದ್ರ ಯೋಜನೆಗಳು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಯೋಜನೆಗಳಿಗೆ ಕೇಂದ್ರ ನೀಡುವ ನೆರವು. ಪ್ರಮಾಣಾನುಗುಣ ಆದಾಯದ ತೆರಿಗೆಯು ಸ್ವಯಂಚಾಲಿತ ಸ್ಥಿರಕಾರಕವಾಗಿ ಏಕೆ ಕೆಲಸ ಮಾಡುತ್ತದೆ? ಉತ್ತರ: ಪ್ರಮಾಣಾನುಗುಣ ಅಥವಾ ಪ್ರಮಾಣಾನುಗತ ಆದಾಯ ತೆರಿಗೆಯು ಸ್ವಯಂಚಾಲಿತ ಸ್ಥಿರವಾಗಿದ್ದು ತಲ್ಲಣಗಳನ್ನು ಹೀರಿಕೊಳ್ಳುವ ಕೆಲಸ ಮಾಡುತ್ತದೆ. ಒಟ್ಟು ಆಂತರಿಕ ಉತ್ಪನ್ನ ಜಿಡಿಪಿ ಹೆಚ್ಚಳವಾದಾಗ ವೆಚ್ಚ ಮಾಡಬಹುದಾದ ಆದಾಯವು ಹೆಚ್ಚಾಗಿ ಅನುಭವವು ಹೆಚ್ಚಾಗುತ್ತದೆ. ಆದರೆ ಜಿಡಿಪಿಯಲ್ಲಿನ ಹೆಚ್ಚಳಕ್ಕಿಂತ ಕಡಿಮೆ ಹೆಚ್ಚಳವಾಗುತ್ತದೆ, ಏಕೆಂದರೆ ಹೆಚ್ಚಳವಾದಾಗ ಆದಾಯದ ಒಂದು ಭಾಗವನ್ನು ತೆರಿಗೆಯು ಹೀರಿಕೊಳ್ಳುತ್ತದೆ. ಇದೇ ರೀತಿಯಲ್ಲಿ ಜಿಡಿಪಿ ಕಡಿಮೆಯಾದಾಗ ವೆಚ್ಚ ಮಾಡಬಹುದಾದ ಆದಾಯವೂ ಕಡಿಮೆ ತೀಕ್ಷ್ಣವಾಗಿ ಇಳಿಯುವಂತೆ ಮಾಡುತ್ತದೆ. ಹೀಗೆ ಪ್ರಮಾಣಾನುಗತ ತೆರಿಗೆಯು ವೆಚ್ಚ ಮಾಡಬಹುದಾದ ಆದಾಯ ಮತ್ತು ಅನುಭವದಲ್ಲಿನ ಏರಿಳಿತಗಳನ್ನು ತಡೆಯುವ ಸ್ವಯಂಚಾಲಿತ ಸ್ಥಿರವಾಗಿ ಕಾರ್ಯನಿರ್ವಹಿಸುತ್ತದೆ. ಕಾರ್ಯಭಾರ ಮತ್ತು ನಿಯೋಜನಾ ಆಧಾರಿತ ಉತ್ತರಗಳು. ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭವಿಸಲು ಬಯಸುತ್ತಾಳೆ. X1 ಸರಕಿನ ಬೆಲೆ 6 ಮತ್ತು X2 ಸರಕಿನ ಬೆಲೆ 8 ಆಗಿದ್ದು ಅನುಭೋಗಿಯು ಆದಾಯ ರೂ. 120 ಆಗಿದೆ. ಈ ಕೆಳಗಿನವುಗಳನ್ನು ಉತ್ತರಿಸಿ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭವಿಸಬಹುದು? ಉತ್ತರ: 20 ಪ್ರಮಾಣದಷ್ಟು ಸರಕನ್ನು ಅನುಭವಿಸುತ್ತಾರೆ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನು ಅನುಭವಿಸಬಹುದು? ಉತ್ತರ: 15 ಪ್ರಮಾಣದಷ್ಟು ಸರಕನ್ನು ಅನುಭವಿಸುತ್ತಾನೆ. ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಉತ್ತರ: ಇಳಿಜಾರು ಕೆಳಮುಖ ಇರುತ್ತದೆ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ ಸಮನಾಗಿರುತ್ತದೆ. ಒಂದು X1 ಸರಕನ್ನು ಹೆಚ್ಚುವರಿಯಾಗಿ ಪಡೆಯಲು X2 ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ? ಸರಿ. ಈ ಕೆಳಗಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಈ ಕೋಷ್ಟಕದಲ್ಲಿ ಕೆಂಪು ಬಣ್ಣದ ಅಂಕಗಳನ್ನು ಈಗ ಆಲ್ರೆಡಿ ನಾವು ಕಾಣೆಯಾದ ಮೌಲ್ಯಗಳಾಗಿ ಗುರುತಿಸಲಾಗಿದೆ. ಮೌಲ್ಯವರ್ಧನೆ ಕಂಡುಹಿಡಬೇಕಾದ್ರೆ ಒಟ್ಟು ಉತ್ಪಾದನೆ ಇಲ್ಲಿ ಮಧ್ಯಂತರ ಸರಕುಗಳನ್ನು ಕಳೆದಾಗ ನಮಗೆ ಮೌಲ್ಯವರ್ಧನೆ ಸಿಗುತ್ತೆ. ನಂತರ ಒಟ್ಟು ಉತ್ಪಾದನೆ ಕಂಡುಹಿಡಬೇಕಾದ್ರೆ ಮಧ್ಯಂತರ ಸರಕು ಮತ್ತು ಮೌಲ್ಯವರ್ಧನೆ ಎರಡೂ ಕೂಡಿಸಿದಾಗ ನಮಗೆ ಒಟ್ಟು ಉತ್ಪಾದನೆ ಸಿಗುತ್ತೆ. ಹಾಗೆ ಮಧ್ಯಂತರ ಸರಕುಗಳನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ ಒಟ್ಟು ಉತ್ಪಾದನೆಯಲ್ಲಿ ಮೌಲ್ಯವರ್ಧನೆಯನ್ನು ಕಳೆದಾಗ ನಮಗೆ ಮಧ್ಯಂತರ ಸರಕು ಸಿಗುತ್ತೆ. ಇನ್ನು ಒಟ್ಟು ಉತ್ಪಾದನೆ ಕಂಡುಹಿಡಬೇಕಾದ್ರೆ ಮಧ್ಯಂತರ ಸರಕು ಮತ್ತು ಮೌಲ್ಯವರ್ಧನೆ ಎರಡೂ ಕೂಡಿಸಿದಾಗ ಒಟ್ಟು ಉತ್ಪಾದನೆ ಸಿಗುತ್ತೆ, ಅದು 7,000. ಮತ್ತು ಒಟ್ಟು ಮೌಲ್ಯವರ್ಧನೆ ಕಂಡುಹಿಡಬೇಕಾದ್ರೆ ಮೌಲ್ಯವರ್ಧನೆಯಲ್ಲಿರ್ತಕ್ಕಂಥ ಎಲ್ಲ ಅಂಕಿ ಸಂಖ್ಯೆ ಕೂಡಿಸಿದಾಗ 7,000 ಆಗಿರುತ್ತದೆ. ಈ ಕೆಳಗಿನ ಕೋಷ್ಟಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳನ್ನು ಗುರುತಿಸಿ. ಈ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಸಮತೋಲನ ಪ್ರಮಾಣ, Y ಅಕ್ಷದಲ್ಲಿ ಸಮತೋಲನ ಬೆಲೆ ಗುರುತಿಸಲಾಗಿದೆ. DD ಬೇಡಿಕೆ ರೇಖೆ, SS ಪೂರೈಕೆ ರೇಖೆಯಾಗಿದೆ. DD ಅಧಿಕ ಪೂರೈಕೆ, SS ಅಧಿಕ ಬೇಡಿಕೆ, ನಂತರ ಮಧ್ಯ ಸಮತೋಲನ ಬಿಂದು ಆಗಿದೆ. ಇಷ್ಟು ಏನಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು 42 ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಉತ್ತರ ಪತ್ರಿಕೆ ಇದಾಗಿದೆ. 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು 2ನೇ ಭಾಗದಲ್ಲಿ ಅದನ್ನು ಪರಿಚಯಿಸಲಾಗುತ್ತೆ. ಸೊ ಅದನ್ನು ಸರಿಯಾಗಿ ವೀಕ್ಷಣೆ ಮಾಡಿ. ತುಂಬ ಹೃದಯದ ಧನ್ಯವಾದಗಳು.